ಚಾಣಾಕ್ಷ, ರಾಜಕೀಯದ ಚಾಣಾಕ್ಷ, ರಾಜಕಾರಣದ ಚಾಣಾಕ್ಷ ಅನ್ನುವ ರೀತಿಯಲ್ಲೇ ಬಿಂಬಿತವಾದಂಥ ಅಮಿತ್ ಶಾ ಕೂಡ ಫೇಲಿಯರ್ ಆದರು. ಮೋದಿ ಸರ್ಕಾರ ಇಂಟೆಲಿಜೆನ್ಸ್ ರಿಪೋರ್ಟ್ ಪಕ್ಕ ಇದ್ದಾಗಲೂ ಕೂಡ ಯಾವುದೇ ರೀತಿಯಲ್ಲೂ ತಡೆಯದೇನೆ ಸಂಸತ್ ಭವನದವರೆಗೆ ಈ ಪ್ರತಿಭಟನೆ ನುಗ್ಗುವ ರೀತಿ, ಒಂದು ಭಯವನ್ನ ಸೃಷ್ಟಿಸುವ ರೀತಿಗೆ ಅನುವು ಮಾಡಿಕೊಟ್ರು. ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನಿಶ್ಚಿತವೇ? ಆ ಮೂಲಕ ಮೋದಿ ಸರ್ಕಾರ ಹಾಗಾದ್ರೆ ತಲೆಬಾಗಿತೆ? ಇವರೆಲ್ಲರ JNU ಗ್ಯಾಂಗು ದೇಶ ವಿರೋಧಿ ಗ್ಯಾಂಗ್ ಅಲ್ಲಿ ಉಪಸ್ಥಿತ ಇತ್ತು. ಇವರೆಲ್ಲರೂ ಅಲ್ಲಿ ದೇಶ ವಿರೋಧಿ ಒಂದು ಚಟುವಟಿಕೆಯ ಕಣ್ಸಾಕ್ಷಿಗಳಾಗಿದ್ರು. ಹಾಗಾದ್ರೆ ಅಮಿತ್ ಶಾ ಯಾಕೆ ಇದನ್ನ, ಅಥವಾ ಕೇಂದ್ರ ಸರ್ಕಾರ ಯಾಕೆ ಇದನ್ನ ತಡೆಬೇಕಾದ ಜಾಗದಲ್ಲಿ ತಡೆಯಲಿಲ್ಲ? ನನಗೆ ಅನ್ನಿಸುವುದು ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೊನೆಗೂ ಆ 20ನೇ ತಾರೀಕು ಬಂದೇ ಬಿಟ್ಟಿತು. ಸಂಸತ್ ಚಲೋ ಸಿಜೆಪಿಯ ಪ್ರೊಟೆಸ್ಟ್ ಇಡೀ ಪ್ರಪಂಚದಾದ್ಯಂತ ಸುದ್ದಿಯನ್ನು ಮಾಡಿತು. ಸಂಸತ್ ಭವನದ ಗೇಟಿನವರೆಗೆ ಕೂಡ ಹೋಗಿ ಸಂಸತ್ ಭವನವನ್ನೇ ಪುಡಿಗಡ್ತೇವೆ, ಮೋದಿ ಮರ್ಗಯ, ಅಮಿತ್ ಶಾ ಮರ್ಗಯ, ಸಂಸತ್ತಿನ ಒಳಗಡೆ ನುಗ್ಗಿ ಮೋದಿಗೆ ಹೊಡಿತೇವೆ, ಭಾರತ ಮಾತೆ ಆದರೆ ಭಾರತದ ಅಪ್ಪ ಯಾರು? ರಾಷ್ಟ್ರ ಧ್ವಜವನ್ನ ಹರಿದಾಕಿದ್ರು, ಬಿಜೆಪಿಯ ಧ್ವಜವನ್ನ ಹರಿದಾಕಿದ್ರು. ಹೆಸರಿಗೆ ಇವರೆಲ್ಲ ಸ್ಟೂಡೆಂಟ್ಸ್ಗಳು. ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಂತ ಜಂತರ್ ಮಂತರ ಪ್ರತಿಭಟನೆ, ಬಾಯಲ್ಲಿ ಅಹಿಂಸೆ. ಆದರೆ ಸಂಸತ್ ಚಲೋ ಒಂದು ಪ್ರತಿಭಟನೆಗೆ ಪೂರ್ವಭಾವಿಯಾಗಿ ಆಯಕಟ್ಟಿನ ಜಾಗದಲ್ಲಿ ಕಲ್ಲು ತುಂಬಿದ ವಾಹನಗಳು, ನಜ್ಜುಗುಜ್ಜಾದಂತ ಹಳೆಯ ವಾಹನಗಳು, ಎಲ್ಲೆಂದರ ಅಲ್ಲಿ ಅರಾಜಕತೆಯ ಸಂಕೇತ ಅನ್ನುವ ರೀತಿಯಲ್ಲಿ ಜೆನ್ಜಿಯ ಆ ದಂಗೆಯ ಸ್ವರೂಪದಲ್ಲಿ ನೇಪಾಳದ ಹಾಗೆ ಮಾಡ್ತೇವೆ ಅನ್ನುವ ಕೂಗು, ದೇಶ ವಿರೋಧಿ ಸ್ಲೋಗನ್ಗಳು, ಪ್ರಧಾನಿಯ ವಿರೋಧಿ ಸ್ಲೋಗನ್ಗಳು. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು ಚಾಣಾಕ್ಷ, ರಾಜಕೀಯದ ಚಾಣಾಕ್ಷ, ರಾಜಕಾರಣದ ಚಾಣಾಕ್ಷ ಅನ್ನುವ ರೀತಿಯಲ್ಲೇ ಬಿಂಬಿತವಾದಂಥ ಅಮಿತ್ ಶಾ ಕೂಡ ಫೇಲಿಯರ್ ಆದರು. ಮೋದಿ ಸರ್ಕಾರ ಇಂಟೆಲಿಜೆನ್ಸ್ ರಿಪೋರ್ಟ್ ಪಕ್ಕ ಇದ್ದಾಗಲೂ ಕೂಡ ಯಾವುದೇ ರೀತಿಯಲ್ಲೂ ತಡೆಯದೇನೆ ಸಂಸತ್ ಭವನದವರೆಗೆ ಈ ಪ್ರತಿಭಟನೆ ನುಗ್ಗುವ ರೀತಿ, ಒಂದು ಭಯವನ್ನ ಸೃಷ್ಟಿಸುವ ರೀತಿಗೆ ಅನುವು ಮಾಡಿಕೊಟ್ರು. ಹಿಂದೆ ಇದೇ ರೀತಿಯ ಚಳವಳ, ರೈತ ಚಳವಳ ಆಗಿತ್ತು, ನಿಮಗೆ ನೆನಪಿದೆ. ಇನ್ನೊಂದು ಶಾಹೀನ್ ಬಾಗ್ ಆಗಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ಮಾಧ್ಯಮಗಳು ನಿರಂತರವಾಗಿ ಹೇಳ್ತಾ ಬಂದು, ಗಾಂಧಿಯ ಹೆಸರಿನಲ್ಲಿ, ಅಹಿಂಸೆಯ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಪ್ರತಿಭಟನೆಗಿಳಿದಂತ ವಿದ್ಯಾರ್ಥಿಗಳ ಹಿತ ಕಾಯುವ ಇದೇ ಕಾಕ್ರೋಚ್ ಪಾರ್ಟಿ ಕೊನೆಗೂ ಮಾಡಿದ್ದೇನು? ಅದರ ಷಡ್ಯಂತ್ರ ಏನು? ನಿಜಕ್ಕೂ ಅದರ ಇರಾದೆ ಏನಾಗಿತ್ತು? ವಾಂಗ್ಚುಕ್ 2 ದಿನದಲ್ಲಿ ಸಾಯ್ತಾರೆ, ಅವರೇನಾದರೂ ಸತ್ತರೆ ಇಡೀ ಸಂಸತ್ ಭವನವನ್ನ ಪುಡಿಗಡ್ತೇವೆ, ಸಂಸತ್ ಭವನಕ್ಕೆ ಒಳಗೆ ನುಗ್ಗಿ ಮೋದಿಯವರನ್ನ ಹಿಗ್ಗಾಮುಗ್ಗ ಹೊಡೆದಾಕ್ತೇವೆ. ಇದರ ಅರ್ಥ ಏನು? 20ನೇ ತಾರೀಕಿಗೆ ಪ್ರತಿಭಟನೆ, 19ನೇ ತಾರೀಕಿನ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ತಮ್ಮದೇ ಆದ ಮಾಧ್ಯಮಗಳಲ್ಲಿ ಪೊಲೀಸರು ನಮ್ಮನ್ನು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ನಮ್ಮನ್ನು ಎತ್ಕೊಂಡು ಹೋಗ್ತಾರೆ, ಪೊಲೀಸರು ನಮ್ಮನ್ನ ನಾಳೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಪ್ರತಿಭಟನೆ ಹೆಸರಿನಲ್ಲಿ ಒಂದು ಹಿಂಸೆಯನ್ನ ಮಾಡಿ ಗೂಂಡಾಗಳನ್ನ ನುಗ್ಗಿಸಿ ನಮ್ಮ ಮೇಲೆ ಕೆಟ್ಟ ಹೆಸರು ತರುವ ಹಾಗೆ ಮತ್ತು ನಮ್ಮ ಪ್ರತಿಭಟನೆಯ ದಿಕ್ಕು ತಪ್ಪಿಸುವ ಹಾಗೆ ಮಾಡ್ತಾರೆ ಅಂತ ಹೇಳಿ ವಾರದ ಹಿಂದಿನಿಂದಲೂ ಅಭಿಜಿತ್ ದೀಪ್ಗೆ ಹೇಳ್ತಾನೇ ಬರ್ತಾ ಇದ್ರು. ಪ್ರತಿಭಟನೆಯ ಮೊದಲನೇ ದಿನ ರಾತ್ರಿ 3:30 ಗಂಟೆಗೆ ಅವರ ಭಜನೆ ಇದೇ ರೀತಿಯಲ್ಲಿ ನಡೀತಾ ಇತ್ತು. ಸರ್ಕಾರ ಏನಾದರೂ ಫೇಲ್ ಆಯ್ತಾ? ಮೋದಿ ಸರ್ಕಾರ ಮಂಡಿ ಉರಿತಾ? ಪ್ರಧಾನ ರಾಜೀನಾಮೆ ಕೊಡ್ತಾರಾ? ಇಂಥ ಇಡೀ 370 ರದ್ದುಗೊಳಿಸುವಂತ ಸಂದರ್ಭದಲ್ಲೂ ಒಂದೇ ಒಂದು ರಕ್ತಪಾತ ಆಗದೇ ಇದ್ದಾಗೆ ನೋಡಿಕೊಂಡಂತ ಅಮಿತ್ ಶಾ ಸರ್ಕಾರ ಈ ಪ್ರತಿಭಟನೆಯನ್ನ ನಿಗ್ರಹಿಸುವಲ್ಲಿ ಸೋತ್ ಬಿಡ್ತಾ? ಹಾಗಾದ್ರೆ ಏನಿದು? ಅಥವಾ ಇದರ ಹಿಂದೆ ಏನಾದರೂ ತಂತ್ರ ಇದೆಯಾ? ಈ ಎಲ್ಲ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಹಾಗೇನೆ ಈ ಪ್ರತಿಭಟನೆ, ಈ ಘೋಷಣೆ, ಈ ದೇಶ ವಿರೋಧಿಗಳ ಒಂದು ಕ್ರೋಢೀಕರಣ, ಆಜಾದಿ ಗ್ಯಾಂಗು ಪ್ರವೇಶ ಆದದ್ದು, ಇವೆಲ್ಲವನ್ನ ನೀವು ಚಿಂತನೆ ಮಾಡಿ, ಮಥನ ಮಾಡಿ, ನನ್ನ ಮಾತನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಮೊದಲನೇದಾಗಿ ಅಭಿಜಿತ್ ದೀಪ್ಗೆ ಅಮೆರಿಕದಿಂದ ಹೊರಡುವಾಗಲೇ ನಾನು ಭಾರತಕ್ಕೆ ಹೊರಡ್ತಾ ಇದ್ದೇನೆ, ನೀಟ್ ವಿರುದ್ಧ ಪ್ರತಿಭಟನೆ ಮಾಡ್ತೇನೆ, ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಾಯುವುದು ನನ್ನ ಮೊದಲ ಆದ್ಯತೆ, ಇವೆಲ್ಲವನ್ನ ಹೇಳ್ತಾ
ಒಂದು ಮಾತನ್ನು ಹೇಳಿದರು. ನೀವು ಇದರ ಡಾಟನ್ನು ಕನೆಕ್ಟ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟದ್ದು. ನಾನು ನನ್ನ ಅಬ್ಸರ್ವೇಷನ್ ಇಡ್ತಾ ಹೋಗ್ತೇನೆ, ಹಿಂದೆಯೂ ಇಟ್ಟಿದ್ದೇನೆ, ಇವತ್ತು ಇಡ್ತೇನೆ. ನನ್ನನ್ನು ಏರ್ಪೋರ್ಟಲ್ಲಿ ಬಂಧಿಸ್ತಾರೆ, ನಂಬರ್ 1. ನನ್ನನ್ನು ಖಂಡಿತವಾಗಿಯೂ ಏರ್ಪೋರ್ಟಲ್ಲಿ ಬಂಧಿಸ್ತಾರೆ ನನ್ನನ್ನು ಅಂತ ಹೇಳ್ಕೊಂಡೇ ಬಂದರು. ಏರ್ಪೋರ್ಟಲ್ಲಿ ಯಾವ ಬಂಧನವೂ ಆಗಿಲ್ಲ. ಅಂದರೆ ಇದರ ಉದ್ದೇಶ ಅಭಿಜಿತ್ ದೀಪ್ಗೆದು ನಾನು ಭಾರತಕ್ಕೆ ಇಳಿದ ತಕ್ಷಣ ನನ್ನನ್ನು ಬಂಧಿಸಬೇಕು, ಬಂಧಿಸ್ತಾರೆ ಅನ್ನುವ ಪ್ರಪೋಗಾಂಡವನ್ನು ಮಾಡ್ತಾ ಒಂದು ಜನಪ್ರಿಯತೆಯ ಮತ್ತು ಒಂದು ಆಕ್ರೋಶದ ಅಥವಾ ಒಂದು ಸಂಘಟನೆಯ ಒಂದು ಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ತಂತ್ರ ಇದಾಗಿತ್ತು ಅನ್ನೋದು ಆಮೇಲೆ ಎಲ್ಲರಿಗೂ ಅರ್ಥ ಆಯಿತು. ಇನ್ನು ಜಂತರ್ ಮಂತರಲ್ಲಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಬಿಡುವುದಿಲ್ಲ, ಅದು ಮಾಡಲಿಕ್ಕೆ ಬಿಡುವುದಿಲ್ಲ. ಇನ್ನು ಪೊಲೀಸರಿಗಂತೂ ಯಾವ ರೀತಿಯ ಹಿಂಸಾತ್ಮಕವಾದಂಥ ಪದಗಳಲ್ಲಿ ಅವರನ್ನು ನಿಂದಿಸಲಾಗಿದೆ ಅಂದರೆ ಪೊಲೀಸ್ ವರ್ದಿಯನ್ನು ಹಾಕ್ಕೊಂಡವರು ಎಲ್ಲಾದರೂ ಹೋಗಿ ಸುಸೈಡ್ ಮಾಡ್ಕೋಬೇಕು ಆ ಮಟ್ಟದಲ್ಲಿ. ಆದರೆ ಇದರ ಉದ್ದೇಶ ಏನಿತ್ತು? ಪೊಲೀಸರನ್ನು ಪ್ರವೋಕ್ ಮಾಡಿ, ಪೊಲೀಸ್ ವ್ಯವಸ್ಥೆಯನ್ನು ನಿಂದಿಸಿ, ಪೊಲೀಸ್ ವ್ಯವಸ್ಥೆಯನ್ನು ಹಿಂಸಾತ್ಮಕವಾದ ರೀತಿಯಲ್ಲಿ ಕಾಣುವ ಮೂಲಕ ಪೊಲೀಸರ ಒಳಗಿನ ಆಕ್ರೋಶವನ್ನು ಜಾಗೃತ ಮಾಡಿ ತಮ್ಮ ಮೇಲೆ ಲಾಠಿ ಚಾರ್ಜ್ ಆಗಲಿ, ನಮ್ಮನ್ನು ಅಲ್ಲಿಂದ ಎತ್ತು ಒಗೆಯಲಿ, ಇನ್ನಿತರ ಅಪೇಕ್ಷೆಗಳಿದ್ದುವು ಅನ್ನೋದಕ್ಕೆ ಇದು ಕೂಡ ನಿಮಗೆ ಸಾಕ್ಷ್ಯವನ್ನು ಒದಗಿಸ್ತದೆ. ಜಂತರ್ ಮಂತರ್ನಲ್ಲಿ ಪೊಲೀಸರು ಯಾವುದೇ ಅನಪೇಕ್ಷಿತ ಘಟನೆಗೆ ಅವಕಾಶ ಕೊಟ್ಟಿಲ್ಲ, ಯಾವುದೇ ರೀತಿಯ ಅವರ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡಿಲ್ಲ. ಅವರು ಯಾವ ರೀತಿಯ ಮಾತುಗಳನ್ನು ಆಡಿದ್ರು, ನನಗೆ ಹೊಡೆರಿ 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 ಅಂತ ನಾಟಕ ಮಾಡಿದರು. ಅಲ್ಲಿ ಫುಡ್ ಮೇಳ, ಡಾನ್ಸ್ ಮೇಳ, ಇನ್ನೊಂದು ದೇಶ ವಿರೋಧಿ ಚಟುವಟಿಕೆಗಳು, ದೇಶ ವಿರೋಧಿ ಸ್ಲೋಗನ್ಗಳು, ಪ್ರಧಾನಿ ವಿರೋಧಿ ಸ್ಲೋಗನ್ಗಳು, ಸನಾತನ ಧರ್ಮದ ವಿರುದ್ಧ ಸ್ಲೋಗನ್ಗಳು, ಇದು ಯಾವುದು ಬಂದರೂ ಕೂಡ ಸರ್ಕಾರ ಅವರನ್ನು ಬಂಧಿಸ್ತಿಲ್ಲ. ಮುಖ್ಯವಾಗಿ ಇನ್ನೊಂದು ಕೆಲಸ ಅಂತಂದರೆ ಈ ಯಾವುದೇ ಜಂತರ್ ಮಂತರ್ನಲ್ಲಿ ನಡೆದಂಥ ಈ ಸುದೀರ್ಘವಾದ ಪ್ರತಿಭಟನೆಗೆ ಇದ್ದದ್ದು 1 ದಿನದ ಸಂಜೆ 6 ಗಂಟೆಯವರೆಗಿನ ಪರ್ಮಿಷನ್ ಮಾತ್ರ. ಅದರ ನಂತರ ಯಾವುದೇ ಪರ್ಮಿಷನ್ ಇಲ್ಲದೇ ಅನಧಿಕೃತವಾದಂಥ ಪ್ರತಿಭಟನೆ. ಆದರೂ ಕೂಡ ಸರ್ಕಾರ ಅಥವಾ ದಿಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಅಭಿಜಿತ್ ದೀಪ್ಗೆಯ ಗ್ಯಾಂಗಿನ ಮೇಲೆ ಯಾವುದೇ ರೀತಿಯ ಪ್ರಹಾರವನ್ನು ಮಾಡಿಲ್ಲ, ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಿಲ್ಲ, ಬುದ್ಧಿ ಹೇಳುವ ಕೆಲಸವನ್ನು ಮಾಡ್ತಾ ಬಂತು. ಈ ಒಂದು ಸರ್ಕಾರದ ಕ್ರಮ ಎಷ್ಟರ ಮಟ್ಟಿಗೆ ಅಲ್ಲಿಯ ಪ್ರತಿಭಟನಾಕಾರರಿಗೆ, ಅಭಿಜಿತ್ ದೀಪ್ಗೆಗೆ ಅಸಹನೀಯ ಆಯಿತು ಅಂತಂದರೆ, ನಮ್ಮನ್ನು ಪ್ರತಿಭಟನೆಯನ್ನು ನಿಲ್ಲಿಸಿ ಅಂತಾರೆ, ಆದರೆ ನಿಲ್ಲಿಸಲಿಕ್ಕೆ ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಹಿಂಸಾತ್ಮಕವಾದಂಥ ಚಟುವಟಿಕೆಗೆ ಸರ್ಕಾರ ಒಂದು ಸ್ಟೆಪ್ಪನ್ನು ಮುಂದಿಟ್ಟರೆ ನಾವು ಅದಕ್ಕೆ ಮುಂದಾಗೋಣ ಅಂತ ಕಾಯ್ತಾ ಇದ್ದಂಥ ಈ ಜಿರ್ಲೆಗಳಿಗೆ ಸರ್ಕಾರ ಸುತಾರಾಮ್ ಅವಕಾಶವನ್ನು ಕೊಟ್ಟಿಲ್ಲ. ಪ್ರತಿಭಟನೆಯನ್ನು ಮಧ್ಯದಲ್ಲೇ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ, ಇವರನ್ನು ಎತ್ತಿ ಜೈಲಿಗೆ ಬಿಸಾಡಲಿ ಅಂತ ಜನರ ಆಕ್ರೋಶಭರಿತ ನುಡಿಗಳು ಇದ್ದಾಗಲೂ ಕೂಡ ತಾಳ್ಮೆ ತಾಳ್ಮೆ ತಾಳ್ಮೆ, ತೀವ್ರವಾದ ತಾಳ್ಮೆಯನ್ನು ವಹಿಸಿತು. ಅದು ಸರ್ಕಾರದ ದೌರ್ಬಲ್ಯ ಅನ್ನೋ ಮಟ್ಟಕ್ಕೆ ಇವತ್ತಿನ ಸಂಸತ್ ಚಲೋದಲ್ಲಿ ಜನ ಆಡ್ಕೊಳ್ಳುವ ಮಟ್ಟಕ್ಕೆ ಬಂತು. ಆದರೆ ಈ ತಾಳ್ಮೆಗೆ ಏನಾದರೂ ಒಂದು ಕಾರಣ ಇರಬೇಕಲ್ಲ. ಸರ್ಕಾರ ಏನು ಕೈ ಕಟ್ಕೋತಿದ್ಯಾ? ಸರ್ಕಾರಕ್ಕೇನು ಕಣ್ಣಿಲ್ವಾ? ಸರ್ಕಾರಕ್ಕೇನು ಒಂದು ಆಂತರಿಕ ರಿಪೋರ್ಟ್ ಅಂತ ಬರೋದಿಲ್ವಾ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಲ್ವಾ? ಇದ್ದಾಗಿಯೂ ಈ ರೀತಿಯ ವರ್ತನೆ ಸರ್ಕಾರ ಯಾಕೆ ಮಾಡಿತು? ನೀವು ಹಿಂದೆ ಈ ರೈತರ ಪ್ರತಿಭಟನೆಯನ್ನು ಕೂಡ ಸರ್ಕಾರ ಇದೇ ರೀತಿ ಗಮನಿಸಿತ್ತು. ಯಾವುದೇ ರೀತಿಯಲ್ಲೂ ಅವರನ್ನು ಎತ್ತಿ ಬಿಸಾಡುವ ಕೆಲಸ ಮಾಡಿಲ್ಲ, ಯಾವ ರೀತಿಯಲ್ಲೂ ಅವರ ಮೇಲೆ ಹಿಂಸಾತ್ಮಕವಾದ ಪ್ರಯೋಗ ಮಾಡಿಲ್ಲ. ಕೊನೆಯ ಸಂಸತ್ ಭವನಕ್ಕೆ ಅವರು ಮುತ್ತಿಗೆ ಹಾಕ್ತಾರೆ. ಇನ್ನಿತರ ಆಗುವಂಥ ಹಂತಕ್ಕೆ ಬಂದಾಗ ಮಾತ್ರ ಸರ್ಕಾರ ತನ್ನ ಶಕ್ತಿ ಪ್ರದರ್ಶನ ಮಾಡಿತ್ತು ಹೊರತು ಅಲ್ಲಿಯವರೆಗೆ ಅವರಿಗೆ ಲಾಂಗ್ ರೋಪನ್ನು ಕೊಡಲಾಯಿತು. ಅದರಿಂದ ತಾನೇ ರೈತ ಹೋರಾಟ ಅದು ರೈತರದ್ದಲ್ಲ. ಯಾವ ಸರ್ಕಾರ ರೈತರ ಹಿತವನ್ನು ಕಾಪಾಡಲಿಕ್ಕೆ ಕಾನೂನನ್ನು ತಂದಿತ್ತೋ ಅದೇ ರೈತರನ್ನು ಹೊರಗಡೆ ಇಟ್ಟು ರೇಂಜ್ ರೋವರ್ ಕಾರಲ್ಲಿ ಬಂದು ಫಾರಿನ್ ಸ್ಕಾಚ್ಗಳನ್ನು ತಂದುಕೊಂಡು ಅತ್ಯಂತ ಶ್ರೀಮಂತಿಕೆಯ ಪ್ರತಿಭಟನೆ ಮಾಡುವ ಮೂಲಕ ಇಡೀ ಜಗತ್ತಿನ ಎದುರು ರೈತ ಹೋರಾಟ ಎಕ್ಸ್ಪೋಸ್ ಆಯಿತು. ದಳ್ಳಾಳಿಗಳ ಹೋರಾಟ, ಮಧ್ಯವರ್ತಿಗಳ ಹೋರಾಟ, ಯಾವ ಮಧ್ಯವರ್ತಿಗಳನ್ನು ತೆಗೆದು ರೈತರಿಗೆ ಹಿತವನ್ನು ತಂದುಕೊಡಬೇಕು ಅಂತ ಸರ್ಕಾರ ಬಯಸಿತ್ತೋ ಅದು ಆಗಿಲ್ಲ. ಕೊನೆಗೆ ಏನಾಯಿತು? ಸರ್ಕಾರವೇ ತನ್ನ ಕಾನೂನನ್ನು ಹಿಂದೆ ತೆಗೆದುಕೊಳ್ತು. ರೈತರ ಎದುರು ನಾವು ಮಂಡಿ ಊರ್ತೇವೆ, ತಲೆಬಾಗ್ತೇವೆ. ಅದು ಮೋದಿಯ ಸೋಲಲ್ಲ. ಮೋದಿಯವರು ಇಡೀ ದೇಶದ ಜನರ ಎದುರು ರೈತರಿಗಾಗಿ ನಾವೇನು ಮಾಡಿದ್ದೇವೆ, ಆ ರೈತರ ಹೆಸರಿನಲ್ಲಿ ರಾಜಕೀಯ ಪಕ್ಷಗಳು, ದೇಶ ವಿರೋಧಿ ಗುಂಪುಗಳು, ಖಲಿಸ್ತಾನಿಗಳು ಇವರೆಲ್ಲರೂ ಸೇರಿಕೊಂಡು ರೈತರ ಒಂದು ಹಿತವನ್ನು ಕಾಪಾಡುವ ಬದಲು ರೈತರ ಕುತ್ತಿಗೆಯನ್ನು ಹೇಗೆ ಕೊಯ್ದರು ಅನ್ನೋದನ್ನು ಈ ಸರ್ಕಾರ, ಮೋದಿ ಸರ್ಕಾರ ಎಕ್ಸ್ಪೋಸ್ ಮಾಡಿತು. ಅದೇ ರೀತಿಯ ಒಂದು ಸ್ಟ್ರಾಟಜಿಯನ್ನು ಸರ್ಕಾರ ಇಲ್ಲಿಯೂ ಮಾಡಿತು.
ಸರ್ಕಾರ ಕೊನೆಗೂ ಮೋದಿ ಸರ್ಕಾರ ಆ ವಿಷಯದಲ್ಲಿ ಗೆದ್ದಿದೆ ಅಂತ ನನ್ನ ಭಾವನೆ. ಹಾಗಾದ್ರೆ ಹೇಗೆ ಸಂಸತ್ ಭವನದ ಗೇಟ್ವರೆಗೆ ಈ ಕಾಕ್ರೋಚ್ಗಳು ಬರುವ ಮಟ್ಟಕ್ಕೆ ಬಿಟ್ಟು ಕೂಡ ಸರ್ಕಾರ ವೈಫಲ್ಯ ಅಲ್ಲ, ಸರ್ಕಾರ ಗೆದ್ದಿತ್ತು ಅಂದರೆ ನೀವೇನು ಮೋದಿ ಸರ್ಕಾರದ ತುತ್ತೂರಿಯ ಅಂತ ನೀವು ಕೇಳ್ಬೋದು. ಅಲ್ಲ ನೋಡಿ, ಒಂದು ಪ್ರತಿಭಟನೆ, ಈ ಪ್ರತಿಭಟನೆ ಸಿಜೆಪಿ ಪ್ರತಿಭಟನೆ ಆರಂಭ ಆದದ್ದು ಯಾವುದರಿಂದ? ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡುವುದಕ್ಕಾಗಿ. ನೀಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದದ್ರಿಂದ 15ರಿಂದ 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಅತ್ಯಂತ ಅಕ್ಷಮ್ಯ, ನೋ ಡೌಟ್. ಸರ್ಕಾರ ಇದರ ಹೊಣೆ ಹೊರತಕ್ಕದ್ದು, ಪ್ರಧಾನಿ ಅವರು ಇದರ ಹೊಣೆ ಹೊತ್ತು ರಾಜೀನಾಮೆ ಕೊಡತಕ್ಕದ್ದು. ನಾವು ಹಿಂದೂ ಇದನ್ನು ಹೇಳಿದ್ದೇವೆ. ಆದರೆ ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದೆ. ನೀಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ತಕ್ಷಣ ಸಿಬಿಐ ತನಿಖೆ ಆಗಿದೆ, ಸಂಬಂಧಪಟ್ಟವರ ಹೆಡೆಮುರಿ ಕಟ್ಟಲಾಗಿದೆ, ಮತ್ತೆ ನೀಟ್ ಪರೀಕ್ಷೆ ಮಾಡಲಾಗಿದೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲಾಗಿದೆ. ಇದು ಒಂದು. ಎರಡನೇದು ವಿದ್ಯಾರ್ಥಿಗಳ ಪ್ರತಿಭಟನೆ, ವಿದ್ಯಾರ್ಥಿಗಳಿಗೋಸ್ಕರ ಪ್ರತಿಭಟನೆ. ಆದರೆ ಈ ಪ್ರತಿಭಟನೆ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇಷ್ಟಕ್ಕೆ ಸೀಮಿತವಾಗಿ ಉಳಿಯುತ್ತೆ? ಇದು ಪ್ರಶ್ನೆ. ಅಷ್ಟಕ್ಕೆ ಸೀಮಿತವಾಗಿ ಇದ್ದದ್ದೇ ಆದರೆ ಅಣ್ಣಾ ಹಜಾರೆ, ಗಾಂಧಿ ಈ ರೀತಿಯ ಒಂದು ಪ್ರಾತಿನಿಧಿಕ ನೆಲೆಗಳನ್ನು ಇಟ್ಟುಕೊಂಡು ಮಾಡಿದ ಹೋರಾಟವೇ ಆದರೆ ಅಲ್ಲಿ ಅಹಿಂಸೆ, ಶಾಂತಿ ಮತ್ತು ಸಂಯಮ ಇರಬೇಕಾಗಿತ್ತು. ಬೇರೆ ಯಾವುದೇ ಎಲಿಮೆಂಟ್ಗಳು ಅಲ್ಲಿ ಭಾಗವಹಿಸಬಾರದಿತ್ತು. ಅದರಲ್ಲೇನಾಯಿತು? ಪಾಕಿಸ್ತಾನದ ಪರವಾಗಿ ಬ್ಯಾಟಿಂಗ್ ಮಾಡಿದಂಥ, ದೇಶ ವಿರೋಧಿ ಕಾಯ್ದೆ ಅಡಿಯಲ್ಲಿ FIR ಆದಂಥ ಸಿಮಿ ಸಂಘಟನೆಯ ಇಡೀ ಒಂದು ಸಿಮಿ ಸಂಘಟನೆ ಭಾರತದಲ್ಲಿ ನಿಷೇಧಿತ ಸಂಘಟನೆ, ಅದರ ಹುಟ್ಟು ಹಾಕಿದ ಪ್ರಧಾನ ವ್ಯಕ್ತಿಗಳಲ್ಲಿ ಕೆಲವರು ಭಾಗವಹಿಸಿದರು. ಅಲ್ಲಾನ ಭಜನೆ ಆಯಿತು, ರಾಮಕೃಷ್ಣರನ್ನ ಕಾಲಿನ ಅಡಿಯಲ್ಲಿ ಹಾಕಿ ತುಳಿಯಲಾಯಿತು, ಸನಾತನ ಧರ್ಮದ ವಿರೋಧಿಗಳು ಅಲ್ಲಿ ಬಂದು ಘೋಷಣೆಯನ್ನು ಕೂಗಲಿ ಶುರು ಮಾಡಿದರು, ಭಾರತದ ವಿರೋಧಿ ಘೋಷಣೆಗಳು ಅಲ್ಲಿ ಮೊಳಗಿದವು, ಪಾಕಿಸ್ತಾನದ ಪರವಾದಂಥ ರೀತಿ ನೀತಿ ನಿಲುವುಗಳು ಬಹಿರಂಗವಾದವು. ಭಾರತದ ಒಂದು ಅಖಂಡತೆ, ರಾಷ್ಟ್ರೀಯತೆ, ಮೋದಿ, NDA ಸರ್ಕಾರ, ಅಮಿತ್ ಶಾ ಇವೆಲ್ಲವನ್ನ ವಿರೋಧಿಸುವಂಥ ಇಡೀ ವಿರೋಧಿ ಶಕ್ತಿಗಳು ಜಂತರ್ ಮಂತರ್ನಲ್ಲಿ ಕ್ರೋಢೀಕರಣಗೊಂಡಿತು. ನೀಟ್ ಎಕ್ಸಾಮು, ಅದರ ಪ್ರಶ್ನೆ ಪತ್ರಿಕೆ ಸೋರಿಕೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಸರ್ಕಾರದ ಜವಾಬ್ದಾರಿ, ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅಮೆರಿಕದಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡದಂಥ ವಿದ್ಯಾರ್ಥಿ ಎಲ್ಲದ ಆಮ್ ಆದ್ಮಿ ಪಕ್ಷದ ತುತ್ತೂರಿ, ಆಮ್ ಆದ್ಮಿ ಪಕ್ಷದ ಸದಸ್ಯ, ಆಮ್ ಆದ್ಮಿ ಪಕ್ಷದ ಬಿ ಟೀಮು ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾಗ ನಿಮಗೆ ಸನಾತನ ಧರ್ಮ ಯಾಕೆ ಬೇಕು? ರಾಮ ಸೀತೆಯ ಅವಹೇಳನೆ ಯಾಕೆ ಬೇಕು? ಮೋದಿ ವಿರೋಧಿ ಧೋರಣೆಗಳು ಯಾಕೆ ಬೇಕು? ರಾಷ್ಟ್ರ ವಿರೋಧಿ ಧೋರಣೆಗಳು ಯಾಕೆ ಬೇಕು? ಇದು ನಿರಂತರವಾಗಿ ಪ್ರಶ್ನಿಸಲ್ಪಟ್ಟದ್ದು. ಇನ್ನು ಈ ಸಂಸತ್ ಭವನದತ್ತ ನುಗ್ಗಿದಂಥ ಜಿರ್ಲೆಗಳು ಕೊನೆಗೂ ಮಾಡಿದ್ದೇನು? ಕಲ್ಲನ್ನು ಸಂಗ್ರಹಿಸಿ ಇಟ್ಟುಕೊಂಡು ಅದನ್ನು ಪೊಲೀಸರ ಮೇಲೆ, ಯಾವಾಗನಿಂದ ಇದು ನೋಡಿ, 10 ದಿನದ ಹಿಂದಿನಿಂದಲೇ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಿಸ್ತಾರೆ, ನಾವೇ ಕಲ್ಲು ತೂರಿದ ಹಾಗೆ ಅವರು ಪೊಲೀಸರು ಒಂದು ಪ್ರಪಗಾಂಡವನ್ನ ಸೃಷ್ಟಿ ಮಾಡ್ತಾರೆ, ನಮ್ಮ ಪ್ರತಿಭಟನೆಯ ಶಾಂತಿಯುತವಾದ ಪ್ರತಿಭಟನೆಯನ್ನ ದಾರಿ ತಪ್ಪಿಸ್ತಾರೆ, ಆಮೇಲೆ ಗೂಂಡಾಗಳನ್ನು ಬಿಡ್ತಾರೆ ಅಮಿತ್ ಶಾ. ನೋಡಿ ಬೇಕಾದ್ರೆ ನೀವು 20ನೇ ತಾರೀಕಿನ ನಮ್ಮ ಪ್ರತಿಭಟನೆಯಲ್ಲಿ ಅಮಿತ್ ಶಾ ಗೂಂಡಾಗಳನ್ನು ಬಿಡ್ತಾರೆ. ಇದು ಅಭಿಜಿತ್ ದೀಪ್ಗೆ 1 ವಾರ 10 ದಿನದಿಂದ ಹೇಳ್ತಾ ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವರ ಉದ್ದೇಶ ಏನು? ಇವರೇ ಕಲ್ ತಿಂದಿಟ್ಕೊಳ್ಳೋದು, ಗೂಂಡಾಗಿರಿ ಮಾಡೋದು, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಕೂಗುದು, ಇವೆಲ್ಲ ಮಾಡಿ ಒಂದು ಪ್ರಪಗಾಂಡವನ್ನು ಸೃಷ್ಟಿಸಿ ಅಲ್ಲಿ ಒಂದು ಆಗಬಾರದ ಹಿಂಸೆ ಇತ್ಯಾದಿ ಎಲ್ಲವನ್ನ ಮಾಡಿ ಕೊನೆಗದನ್ನ ಸರ್ಕಾರದ ಮೇಲೆ, ಅಮಿತ್ ಶಾ ಮೇಲೆ ಹೊರಿಸುವಂಥ ಒಂದು ತಂತ್ರವನ್ನು ಇದು ಮಾಡಿತ್ತು ಅನ್ನೋದಕ್ಕೆ ಇದು ಬೇಕಾದಂಥ ಸಾಕ್ಷಿ. ಯಾಕೆ ಅಂತಂದರೆ ಇವತ್ತಲ್ಲಿ ಭಾರತ ಮಾತೆ ಆದರೆ ಭಾರತದ ಅಪ್ಪ ಯಾರು ಅಂತ ಕೇಳಿದರು. ಭಾರತದ ಧ್ವಜವನ್ನ ಕಾಲಡಿಗಾಕಿ ತುಳಿಯಲಾಯಿತು. ಇಡೀ ಮೋದಿ ಇವತ್ತು NDA ಸರ್ಕಾರದ ಒಂದು ಆಡಳಿತ ಇದೆ, ಅದರ ಪ್ರಧಾನಿ ಮೋದಿ. ಎಲೆಕ್ಷನ್ ಸಂದರ್ಭದಲ್ಲಿ ಮೋದಿ BJPಯ ವಕ್ತಾರರು, BJPಯ ಪ್ರಾತಿನಿಧಿಕತ್ವ ಮತ್ತು BJPಯ ಕ್ಯಾಂಡಿಡೇಟು. ಆದರೆ ಎಲೆಕ್ಷನ್ನಲ್ಲಿ ಒಮ್ಮೆ ಮತ ಚಲಾವಣೆಯಾಗಿ ವಿನ್ ಆದರೆ ಈ ದೇಶದ ಪ್ರಧಾನಿ ಆದವರು ಈ ದೇಶದ ಸಾಂವಿಧಾನಿಕವಾದ ಹಕ್ಕು ಬಾಧ್ಯತೆಯ ರಕ್ಷಣಾ ಒಂದು ನಿರ್ವಹಣೆಯ ಜವಾಬ್ದಾರಿಯುತವಾದ ಸ್ಥಾನವೇ ಹೊರತು ಅದು ಸಾಂವಿಧಾನಿಕ ಹುದ್ದೆಯೇ ಹೊರತು BJPಯ ಹುದ್ದೆ ಅಲ್ಲ, BJPಯ ವಕ್ತಾರ ಅಲ್ಲ, BJPಯ ಒಂದು ಸದಸ್ಯ ಅನ್ನುವ ಕಾರಣಕ್ಕಾಗಿ ಮೋದಿಯವರನ್ನು BJP ಪ್ರಧಾನಿ ಅಂತ ನೀವು ಭಾವಿಸ್ತೀರಿ ಅಂತಾದರೆ ಅದಕ್ಕಿಂತ ಒಂದು ಸಂವಿಧಾನದ ವಿರೋಧ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಸಾಂವಿಧಾನಿಕ ಹುದ್ದೆಯನ್ನ ಇವತ್ತು ಏನು ಘೋಷಣೆ ಕೂಗಿದ್ರಿ? ಪ್ರಧಾನಿಯ ವಿರುದ್ಧ ಮೋದಿ ಮರ್ಗಯ, ಮೋದಿ ಮರ್ಗಯ, ಅಮಿತ್ ಶಾ ಮರ್ಗಯ, ಸಂಸತ್ ಭವನವನ್ನ ಒಡೆದು ಹಾಕ್ತೇವೆ. ಹಾಗಾದ್ರೆ ನೀವು ಪ್ರಜಾಪ್ರಭುತ್ವದ ದೇಶದಲ್ಲಿದ್ದೀರಾ? ಜನತಂತ್ರ ವ್ಯವಸ್ಥೆ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಸಂವಿಧಾನವನ್ನ ಕೈಲಿಟ್ಕೊಂಡು ಮಾತಾಡುವವರು ಸಂವಿಧಾನ ನಿಮಗೆ ಸಂಸತ್ತು ಒಡೆದಾಕಿ ಪ್ರತಿಭಟನೆ ಅಂತಂದ್ರೆ ಸಂಸತ್ತು ಒಡೆಯುವುದು, ಪ್ರತಿಭಟನೆ ಅಂದರೆ ದೇಶ ವಿರೋಧಿ ಘೋಷಣೆ ಕೂಗುವುದು, ಪ್ರತಿಭಟನೆ ಅಂದರೆ ರಾಷ್ಟ್ರಧ್ವಜವನ್ನು ಸುಡುವುದು, ಪ್ರತಿಭಟನೆ ಅಂದರೆ ಪ್ರಧಾನಿಯನ್ನು ಕೊಲ್ತೇವೆ ಅಂತ ಘೋಷಣೆ ಕೂಗುವುದು. ಇದೇನಾ ನಿಮ್ಮ ಪ್ರತಿಭಟನೆಯಲ್ಲಿ? ಹಿಂದೂ ವಿರೋಧಿತ್ವ, ರಾಮಕೃಷ್ಣರ ವಿರೋಧ, ಸೀತೆಯ ವಿರೋಧ, ಸನಾತನ ಧರ್ಮದ ವಿರೋಧ ಯಾಕೆ ಬರಬೇಕು? ನೇಪಾಳದ ಹಾಗೆ ಮಾಡ್ತೇವೆ ಭಾರತವನ್ನ, ಸಂಸತ್ತಿಗೆ ನುಗ್ಗಿ ಪ್ರಧಾನಿಯನ್ನು ಹೊಡೆದು ಕೊಲ್ತೇವೆ. ಯಾವ ಸೀಮೆಯ ಇವರು ಸ್ಟೂಡೆಂಟ್ಗಳಿವರು? ಯಾವ ಸೀಮೆಯ ವಿದ್ಯಾರ್ಥಿಗಳಿವರು? ಇಂಥ ವಿದ್ಯಾರ್ಥಿಗಳು ದೇಶದ ಭವಿಷ್ಯನ? ಇಂಥ ವಿದ್ಯಾರ್ಥಿಗಳು ದೇಶವನ್ನು ಕಟ್ತಾರ? संसद भवन उखाड़ दिया जाएगा, संसद भवन उखाड़ दिया जाएगा, इस्तीफा नहीं मिला तो उखाड़ दिया जाएगा, सब कर दिया जाएगा, नेपाल उखाड़ जाएगा, नेपाल। और 20 तारीख ना संसद के भीतर वे नहीं बैठे पाओगे, युवा बैठेंगे देश के। 20 तारीख ना तोड़ पाड़ देंगे, फिर देखेंगे सरकार जो है मोदी बैठा है, यो अनपढ़ गवार। अगर सोनम वांगचुक को कुछ भी होता है तो हम संसद में घुस के प्रधानमंत्री को पीटेंगे। बिल्कुल पीटेंगे। हम भूल जाएंगे कि हम एक संवैधानिक देश में रहते हैं। और अगर सरकार समझती है तो समझ जाए, वरना इस देश का नेपाल जैसा हाल होने से दूर नहीं है। नेपाल की हमारे देश की सरकार को नेपाल ट्रीटमेंट चाहिए। मोदी सुन लेते हैं, इस्तीफा मांगेंगे पहले बताती है। रंडुआ को कोई लड़की नहीं देता है और पीएम मोदी को लोगों ने देश दे दिया, वो भी अनपढ़ जाहिल को। मोदी जी रंडुआ, पूरे रंडुआ की सरकार है, हमारा प्रधानमंत्री खुद आतंकवादी है। मैं आई हूँ, उसे कुर्सी से उतार के जाऊंगी, उसे कुर्सी से खींच के नीचे उतार के जाऊंगी। तो मुझे लगता है इसको नेपाल जैसा हाल करना चाहिए, क्योंकि शांतिपूर्ण से कुछ नहीं होगा। श्रीलंका में इनकलाब है, बांग्लादेश में इनकलाब है और अभी रिसेंटली नेपाल में। तो मेरे ख्याल से ये इनकलाब हमको भी एक तरफ दिशा दिखा रहे हैं। ಯುವಕರು ಅತ್ಯಂತ ಹೆಚ್ಚಿರುವ ದೇಶ ಭಾರತ. ಆದರೆ ಯುವಕರ ವಿರೋಧ, ಯುವ ಮನಸ್ಸಿನ ವಿರೋಧ, ಯುವ ಸಮುದಾಯದ ವಿರೋಧ ಇರುವಂಥ ಏಕೈಕ ಪ್ರಧಾನಿ ಅದು ಯಾರಾದರೂ ಇದ್ದರೆ ಅದು ಮೋದಿ ಅಂತ ಕೊನೆಗೆ ರಾಹುಲ್ ಗಾಂಧಿ ಬಾಯಿ ಬಿಡ್ತಾರೆ, ಪ್ರತಿಕ್ರಿಯಿಸ್ತಾರೆ. ಇಡೀ 78 ವರ್ಷಗಳಲ್ಲಿ ಯೂತ್ಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಷ್ಟು ಮೋದಿ ಅದರ ಬಗ್ಗೆ ಎಂತೆಂಥ ಯೋಜನೆಯನ್ನು ತಂದರು. ಸ್ಟಾರ್ಟಪ್ಗಳಂತೆ, ಅದಂತೆ ಇದಂತೆ. ಯುವ ಸಮುದಾಯಕ್ಕೆ ಮೋದಿ ಕೊಟ್ಟಂತ ಕೊಡುಗೆ ಈ ದೇಶದಲ್ಲಿ ಯಾವ ಪ್ರಧಾನಿಯೂ ಕೊಟ್ಟಿಲ್ಲ. ಹಾಗಾದರೆ ಈ ದೇಶ ವಿರೋಧಿ ಕೂಗು, ನೇಪಾಳದ ಹಾಗೆ ಮಾಡ್ತೇವೆ, ಮೋದಿಯನ್ನು ಇಳಿಸ್ತೇವೆ, ಸಂಸತ್ತಿಗೆ ನುಗ್ಗುತ್ತೇವೆ, ಭಾರತ ಧ್ವಜವನ್ನು ಇಳಿಸ್ತೇವೆ, ಶಿಕ್ಷಣಕ್ಕಾಗಿ ಹೋರಾಟ, ನೀಟ್ಗಾಗಿ ಹೋರಾಟ, ವಿದ್ಯಾರ್ಥಿಗಳಿಗಾಗಿ ಹೋರಾಟ. ಹಾಗಾದರೆ ಇಂಥ ಘೋಷಣೆಗಳನ್ನೆಲ್ಲ ಕೂಗುವ, ರೌದ್ರಾವೇಶ ತೋರುವ ಇವರೆಲ್ಲ ವಿದ್ಯಾರ್ಥಿಗಳ ಅನ್ನುವುದು ಪ್ರಶ್ನೆ. ಹಾಗಾದರೆ ಇಷ್ಟೆಲ್ಲ ಗೊತ್ತಿದ್ದು ಇವತ್ತಿನ ಪ್ರತಿಭಟನೆಯನ್ನ ತಹಬಂದಿಗೆ ತರಲಿಕ್ಕೆ ಸರ್ಕಾರ ಫೇಲ್ ಆಯ್ತೆ? ಸಂಸತ್ ಭವನದ ಗೇಟ್ವರೆಗೆ ಬರಲಿಕ್ಕೆ ಬಿಟ್ಟದ್ಯಾಕೆ? ಅಮಿತ್ ಶಾ ಫೇಲ್ ಆದರೆ, ಮೋದಿ ಫೇಲ್ ಆದರೆ, ಕೊನೆಗೀಗ ಸಿಜೆಪಿ ಸಂಧಾನಕ್ಕೆ ಒಪ್ಪಿದೆ. ಜೆ.ಪಿ. ನಡ್ಡಾ ಅವರ ನಿವಾಸದಲ್ಲಿ ಸಂಧಾನ ಬಹುತೇಕವಾಗಿ ಪ್ರಾದುರ್ಭಾವಗೊಂಡಿದೆ, ಫಲಪ್ರದವಾಗಿದೆ. ಹಾಗಾದರೆ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನಿಶ್ಚಿತವೇ? ಆ ಮೂಲಕ ಮೋದಿ ಸರ್ಕಾರ ಹಾಗಾದರೆ ತಲೆಬಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಾದರೆ, ಮೊದಲನೇದಾಗಿ ಇವರು ನೀಟ್ ಹೆಸರಿನಲ್ಲಿ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಭಾರತದ ಹೊರಗಿನ, ಭಾರತದ ಒಳಗಿನ ಶಕ್ತಿಯೊಟ್ಟಿಗೆ ಶಾಮೀಲಾಗಿದ್ದಾರೆ. ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರೇ 80%ಕ್ಕೂ ಹೆಚ್ಚು ಅಲ್ಲಿ ತುಂಬಿ ತುಳುಕ್ತಾ ಇದ್ರು. ಠಾಕ್ರೆ ಬಣ ಭಾಗವಹಿಸಿತ್ತು, ಸಮಾಜವಾದಿ ಪಕ್ಷ ಭಾಗವಹಿಸಿತ್ತು. ಇನ್ನು ನಮ್ಮ ಪ್ರಕಾಶ್ ರಾಜು, ಶಬನಾ ಆಜ್ಮಿ ಇವರೆಲ್ಲರ JNU ಗ್ಯಾಂಗು, ದೇಶ ವಿರೋಧಿ ಗ್ಯಾಂಗ್ ಅಲ್ಲಿ ಉಪಸ್ಥಿತ ಇತ್ತು. ಇವರೆಲ್ಲರೂ ಅಲ್ಲಿ ದೇಶ ವಿರೋಧಿ ಒಂದು ಚಟುವಟಿಕೆಯ ಕಣ್ಸಾಕ್ಷಿಗಳಾಗಿದ್ರು. ಹಾಗಾದರೆ ಅಮಿತ್ ಶಾ ಯಾಕೆ ಇದನ್ನ, ಅಥವಾ ಕೇಂದ್ರ ಸರ್ಕಾರ ಯಾಕೆ ಇದನ್ನ ತಡೆಬೇಕಾದ ಜಾಗದಲ್ಲಿ ತಡಲಿಲ್ಲ? ನನಗೆ ಅನ್ನಿಸುವುದು, ಹೇಗೆ ಅವತ್ತು ರೈತ ಚಳವಳ, ಅದು ರೈತರ ಹೆಸರಿನಲ್ಲಿ ನಡೆದಂಥ ಫೇಕ್ ಚಳವಳ ಆಗಿತ್ತು ಅನ್ನೋದನ್ನು ಹೇಗೆ ದೇಶ ಇಡೀದಾಗಿ ವಿಶ್ವರೂಪದಲ್ಲಿ ನೋಡಿತ್ತೋ, ಅದೇ ರೀತಿ ಜಂತರ್ ಮಂತರ್ನಿಂದ ಹಿಡಿದು ಈಗಲ್ಲಿ ವಾಂಗ್ಚುಕ್ ಸತ್ತರೆ 2 ಜಿಂದಲ್ ಸಾಯ್ತಾರೆ ಅಂದ್ರೆ ಅವರ ಸಾವನ್ನ ಇವರು ನಿರೀಕ್ಷೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿಯೇ ಆರ್ಮಿಯನ್ನ ಬಳಸಿ ಕೇಂದ್ರ ಸರ್ಕಾರ ಮೊದಲು ಮಾಡಿದ ಕೆಲಸ ಏನು? ವಾಂಗ್ಚುಕ್ಕನ್ನ ಅಲ್ಲಿಂದ ಎತ್ತಿದ್ದು, ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಹೋಗಿ ಭದ್ರತಾ ವ್ಯವಸ್ಥೆಯಲ್ಲಿ ಅವರನ್ನ ಸುರಕ್ಷಿತವಾಗಿ ಇಟ್ಟದ್ದು. ಈ ಗ್ಯಾಂಗಿನ ಉದ್ದೇಶ ಏನಾಗಿತ್ತು? ಸಿಜೆಪಿದು ಅವರು ಸಾಯಬೇಕು, ಸತ್ತಾಗ ಅದನ್ನು ಹಿಂಸಾತ್ಮಕವಾದ ಚಳವಳಕ್ಕೆ ತಿರುಗಿಸಬೇಕು, ಇಡೀ ದೇಶದಲ್ಲಿ ಹಿಂಸಾತ್ಮಕವಾದ ಒಂದು ಚಳವಳವನ್ನು ಕಟ್ಟಬೇಕು. ಇವತ್ತು ಅದರ ಉದ್ದೇಶ ಅವರದ್ದು ಅದೇ ಆಗಿತ್ತು.
ಕೂಗಬಾರದ ಘೋಷಣೆಗಳನ್ನು ಕೂಗುವುದು, ಮಾಡಬಾರದ ಕೆಲಸವನ್ನು ಮಾಡಬಾರ್ದು. ಕೊನೆಗೂ ಕಲ್ ತೋರಿದ್ಯಾರು? ಸಿಜೆಪಿ ಪ್ರತಿಭಟನಾಕಾರರೇ ಪೊಲೀಸರ ಮೇಲೆ ಕಲ್ ತೋರಿದ್ರು. ಹಾಗಾಗಿ ಲಾಠಿ ಚಾರ್ಜ್ ಮಾಡಬೇಕಾಯ್ತು, ಸಂಸತ್ ಭವನದ ಗೇಟ್ ಬಂದ್ ಮಾಡಬೇಕಾಯ್ತು, ಸಂಸತ್ತಿನ ಒಳಗಡೆ ವಿರೋಧ ಪಕ್ಷಗಳು ಹಾಹಾಕಾರ ಎಬ್ಬಿಸಿದ್ರು. ನೀಟ್ ಎಕ್ಸಾಮು, ಅಯೋಧ್ಯೆಯ ಹುಂಡಿ ಪ್ರಕರಣ, ಸಂಸತ್ತು ಅಡ್ಜರ್ನ್ ಆಯಿತು. ಒಳಗೂ ಪ್ರತಿಭಟನೆ, ಹೊರಗೂ ಪ್ರತಿಭಟನೆ. ನನಗೆ ಅನ್ನಿಸೋದು ಅಮಿತ್ ಶಾ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಅತ್ಯಂತ ಶಕ್ತವಾದಂಥ ಒಂದು ಮೂಲಗಳಿದ್ದಾಗಲೂ ಕೂಡ ಸಿಜೆಪಿಯ ಪ್ರತಿಭಟನೆಯನ್ನು ಈ ಮಟ್ಟಕ್ಕೆ ಎಕ್ಸ್ಪೋಸ್ ಮಾಡಲಿಕ್ಕೆ ಬಿಟ್ಟದ್ದು ಸ್ವತಃ ಅವರು ಎಕ್ಸ್ಪೋಸ್ ಆಗಲಿ. ಸಿಜೆಪಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ, ಅದು ನಿಜವಾದ ವಿದ್ಯಾರ್ಥಿಗಳೇ, ಜನ ತೀರ್ಮಾನಿಸಲಿ. ದೇಶ ವಿರೋಧಿ ಗ್ಯಾಂಗು, ಸಂಸತ್ತಿನ ಭವನವನ್ನು ಕೆಡವುತ್ತೇನೆ ಅನ್ನುವ ಗ್ಯಾಂಗು, ಪ್ರಧಾನಿಯನ್ನ ಹೊಡೆದಾಕ್ತೇವೆ ಅನ್ನುವ ಗ್ಯಾಂಗು, ನೇಪಾಳದ ಹಾಗೇನೆ ನಾವು ಇಲ್ಲಿ ಮಾಡ್ತೇವೆ ಅನ್ನುವ ಗ್ಯಾಂಗು, ಸನಾತನ ಧರ್ಮ, ರಾಮ, ಕೃಷ್ಣ ಅಂದರೆ ಒಂದಕ್ಕೊಂದು ಯಾವುದೂ ಕನೆಕ್ಟಿವಿಟಿ ಇಲ್ಲದೆ ಇದ್ದಂಥ ಒಂದು ಅರಾಜಕತೆಯನ್ನೇ ಸೃಷ್ಟಿಸಬೇಕು ಅಂತ ಹೊರಟಂಥ ಈ ಸಿಜೆಪಿ ಕಾಕ್ರೋಚ್ ಪಾರ್ಟಿಯ ನಿಜವಾದ ಬಣ್ಣ ಬಯಲಾಗಲಿ. ಆದ್ದರಿಂದಲೇ ಬಯಲಿಗೆ ಬಿಟ್ಟರೆ ಕೇಂದ್ರ ಸರ್ಕಾರ ಮತ್ತು ಗೃಹ ಮಂತ್ರಿ ಅನ್ನುವಂಥ ಒಂದು ಚರ್ಚೆ ನನಗಂತೂ ಹುಟ್ಕೊಂಡಿದೆ. ಇದು ಉದ್ದೇಶಪೂರ್ವಕವಾದಂಥ ಯಾವುದೇ ಸರ್ಕಾರದ, ಕೇಂದ್ರ ಸರ್ಕಾರದ ಫೇಲ್ಯೂರ್ ಅಲ್ಲ. ಇದು ಉದ್ದೇಶಪೂರ್ವಕವಾಗಿಯೇ ಇವರ ಎಲ್ಲ ಒಳಗಿನ ವಿಷಗಳು ಕಕ್ಕಿ ಬಿಡಲಿ, ಹೊರಗೆ ಬರಲಿ, ಬ್ಲಾಸ್ಟ್ ಆಗಲಿ. ಇದು ಕೊನೆಗೆ ಇಡೀ ದೇಶಾದ್ಯಂತ, ಈಗ ನೋಡಿ ಅಭಿಜಿತ್ ದೀಪ್ಕೆಯನ್ನ ಯಾವಾಗ ವಾಂಗ್ಚುಕ್ಕನ್ನು ಎತ್ಕೊಂಡೋದ್ರೋ ಅವತ್ತು ಅಲ್ಲೊಂದು 50-100 ಜನ ಇದ್ರು, ಅವರನ್ನು ಎತ್ತು ಬಿಸಾಡಬೇಕಿತ್ತು ಸೆಂಟ್ರಲ್ ಜೈಲಿಗೆ, ತಿಹಾರ್ ಜೈಲಿಗೆ ಅನ್ನುವಂಥ ಒಂದು ವಾದವೂ ಹುಟ್ಕೊಳ್ತಾ ಇದೆ. ಜಂತರ್ ಮಂತರಿಂದ ಅವರನ್ನೆಲ್ಲ ಕಿತ್ತು ಬಿಸಾಡ್ಬಿಡ್ಬೇಕಿತ್ತು. ಅವರಿಗೆ ಲಾಂಗ್ ರೋಪ್ ಕೊಟ್ಟದ್ದೇ ತಪ್ಪು. 20ನೇ ತಾರೀಕಿಗೆ ನಾನು ಸಂಸತ್ತು ಮುತ್ತಿಗೆ ಇಡ್ತೇವೆ ಅಂತ ಅವರಿಗೆ ಪ್ರಚಾರಕ್ಕೆ ವಸ್ತುಗಳನ್ನು, ಸಾಮಗ್ರಿಗಳನ್ನು, ಮಾಧ್ಯಮಗಳನ್ನು ಕೊಟ್ಟದ್ದೇ ತಪ್ಪು ಅಂತ ಒಂದು ವಾದ ನಡೀತಾ ಇದೆಯಲ್ಲ. ಆದರೆ ಇವತ್ತು ದೇಶ ಕಾಕ್ರೋಚ್ ಪಾರ್ಟಿ ಅಂದರೆ ಏನು, ಸಿಜೆಪಿ ಅಂದರೆ ಏನು, ಅಭಿಜಿತ್ ದೀಪ್ಗೆ ಅಂದರೆ ಏನು, ಅವನ ಅಲ್ಲಿಯ ಪ್ರತಿಭಟನೆಯ ಸುಳ್ಳುಗಾರಿಕೆ ಅಂದರೆ ಏನು, ಇವೆಲ್ಲವೂ ಇವತ್ತು ಜಗತ್ತಿನೆದುರು ಎಕ್ಸ್ಪೋಸ್ ಆಯಿತು, ಭಾರತದ ಎದುರು ಎಕ್ಸ್ಪೋಸ್ ಆಯಿತು. ಜನ ಕ್ಯಾಕರ್ಸ್ ಉಗಿತಾ ಇದ್ದಾರೆ. ಉತ್ತರ ಪ್ರದೇಶಕ್ಕೆ ಹೋಗಿ ನಾನು ಏನೋ ಕಡ್ದುಳಿಸ್ತೇನೆ ಅಂತ ಹೊರಟ, ಅಲ್ಲಿ ಇಡೀ ಜನವೇ ಅವನನ್ನು ಕ್ಯಾಕರ್ಸ್ ಉಗಿದು ಕಳಿಸಿದರು. ಸೊ ಇದು ಕೇಂದ್ರ ಸರ್ಕಾರದ ಫೇಲ್ಯೂರ್ ಅಂತ ನನಗೆ ಅನಿಸ್ತಾ ಇಲ್ಲ. ಆದರೆ ವಿದ್ಯಾರ್ಥಿಗಳ ಹೆಸರಿನಲ್ಲಿ ದೇಶ ವಿರೋಧಿ ಗ್ಯಾಂಗ್ಗಳ ಇಡೀಯದಾದಂಥ ಒಂದು ಕ್ರೋಢೀಕರಣ ಮಾಡಿ ಮೋದಿಯವರನ್ನು, NDA ಸರ್ಕಾರವನ್ನು, BJPಯನ್ನು ಕೆಳಗಿಳಿಸಲೇಬೇಕು ಅನ್ನುವಂಥ ಒಂದು ಉದ್ದೇಶಿತ ಹೋರಾಟ ಇದಾಗಿತ್ತೆ ಹೊರತು ಇದು ವಿದ್ಯಾರ್ಥಿಗಳ ಹಿತ ಕಾಯುವುದಕ್ಕಲ್ಲ. ಪ್ರತಿಭಟನೆಯಲ್ಲಿ ಜಂತರ್ ಮಂತರ್ ಇರ್ಬೋದು, ಸಂಸತ್ ಭವನ ಚಲೋ ಇರ್ಬೋದು, ಅಲ್ಲಿ ಭಾಗವಹಿಸಿದವರು ಕೂಡ ದೇವರಾಣೆಗೂ ಅವರು ಸ್ಟೂಡೆಂಟ್ಸ್ಗಳಲ್ಲ. ಸ್ಟೂಡೆಂಟ್ಸ್ಗಳ ಹೆಸರಿನಲ್ಲಿ ಯಾರು ಭಾಗವಹಿಸಬಾರದಿತ್ತೋ ಅಂಥ ವ್ಯಕ್ತಿಗಳು ಭಾಗವಹಿಸಿದ್ದಾರೆ. ಇದು ಟಾರ್ಗೆಟ್ ಮೋದಿ, ಟಾರ್ಗೆಟ್ NDA ಸರ್ಕಾರ, ಟಾರ್ಗೆಟ್ ಅಮಿತ್ ಶಾ, ಟಾರ್ಗೆಟ್ ಸನಾತನ ಧರ್ಮ. ಬೇರೆ ಯಾವುದೂ ಇಲ್ಲಿ ವರ್ಕೌಟ್ ಆಗಿಲ್ಲ. ಹಾಗಾಗಿ ಕೊನೆಯ ಹಂತದಲ್ಲಿ ಇವರು ಆಡುವ ಆಟ ಎಲ್ಲ ಆಡಲಿ, ಮಾಡುವ ಎಲ್ಲ ಮಾಡಿ ಮುಗಿಸ್ಲಿ, ಎಲ್ಲವೂ ಬರ್ಸ್ಟ್ ಆಗಲಿ, ಎಲ್ಲವೂ ಎಕ್ಸ್ಪೋಸ್ ಆಗಲಿ. ಆ ನಂತರ ಪ್ರಧಾನ್ ಅವರ ಒಂದು ರಾಜೀನಾಮೆ, ಅವರೊಟ್ಟಿಗೆ ಒಂದು ಸಂಧಾನ, ಅಲ್ಲಿಗೆ ಅದನ್ನು ಇತಿಶ್ರೀ ಹಾಡುವ ಮೂಲಕ ಒಂದು ಇಡೀ ದೇಶ ವಿರೋಧಿ ಅರಾಜಕತೆಯ ಒಂದು ಗ್ಯಾಂಗನ್ನು ವ್ಯವಸ್ಥಿತವಾಗಿ ಮರ್ದನ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಅಮಿತ್ ಶಾ ಮಾಡಿದೆ, ಮೋದಿಯವರ ನೇತೃತ್ವದಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇದು ಒಂದು ರಾಜಕೀಯದ, ಸರ್ಕಾರದ ಒಂದು ವ್ಯವಸ್ಥಿತವಾದಂಥ ಯೋಜನೆ, ತಂತ್ರವೇ ಹೊರತು ಇಲ್ಲದೇ ಇದ್ದರೆ 3 ಪಡೆ ಇದೆ ರೀ ನಮ್ಮ ಹತ್ರ, ಎಂತೆಂಥ ಸೈನಿಕರಿದ್ದಾರೆ ನಮ್ಮ ಹತ್ರ, ಎಂತೆಂಥ ಪಡೆ ಇದೆ, ಎಂಥ ಶಕ್ತಿಗಳಿದೆ, ಇವರನ್ನೆಲ್ಲ ಗುಡಿಸಿ ಒರೆಸಿ ಅವರನ್ನು ಮಟ್ಟ ಹಾಕಿ ಮುಗಿಸ್ಬಿಡ್ಬೋದಿತ್ತು. ಆದರೆ ಪರಿಣಾಮ ಏನಾಗುತ್ತೆ ಹೇಳಿ, ಮತ್ತೆ ಬುಗಿಲೇಳುತ್ತೆ. ಅವ ಜೈಲಿನಿಂದನೇ ಕರೆ ಕೊಡ್ತಾನೆ, ಮೂಲೆಗಳ ಯುವಕರೇ ಎದ್ದೇಳಿ, ಡೆಲ್ಲಿಯತ್ತ ಬನ್ನಿ, ಬೆಂಕಿ ಹಾಕಿ ಅಂತ ಶುರು ಮಾಡ್ತಾರಲ್ಲ. ಅದಕ್ಕೆ ಎಲ್ಲವನ್ನು 1 ಪಾಯಿಂಟ್ ಪ್ರೋಗ್ರಾಮಲ್ಲಿ ಮುಗಿಸ್ಬಿಡೋಣ ಇದನ್ನು ಅನ್ನುವ ಹಂತದಲ್ಲಿ ಕೇಂದ್ರ ಸರ್ಕಾರ ತನ್ನ ವ್ಯವಸ್ಥಿತವಾದಂಥ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದೆ. ಅಭಿಜಿತ್ ದೀಪ್ಗೆ ಗ್ಯಾಂಗು ಸಂಪೂರ್ಣವಾಗಿ ದೇಶದ ಎದುರು ಬೆತ್ತಲಾಗಿದೆ. ಇದು ದೇಶದ ಪರ ಅಲ್ಲ, ಇದು ವಿದ್ಯಾರ್ಥಿಗಳ ಪರ ಅಲ್ಲ. ನೀಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದು ಅಸ್ತ್ರ. ಇವರ ಉದ್ದೇಶ, ಷಡ್ಯಂತ್ರ ಬೇರೆಯೇ ಇತ್ತು. ಸರ್ಕಾರ ಏನಾದರೂ ಒಂದು ಹೆಜ್ಜೆ ಆಚೆ ಹೆಚ್ಚಾಗಿದ್ದರೆ ಇಲ್ಲಿ ಬೆಂಕಿ ಬೀಳ್ತಾ ಇತ್ತು, ರಕ್ತಪಾತ ಆಗ್ತಾ ಇತ್ತು. ಇವತ್ತು ಸಂಸತ್ತಿನ ಎದುರು ಗೋಲಿಬಾರ್ ಆಗಲಿ, ಲಾಠಿ ಚಾರ್ಜ್ ಆಗಲಿ, ಒಂದು 4 ಜನ ಸಾಯಲಿ, ರಕ್ತಪಾತ ಆಗಲಿ ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಅದು ಆಗಿಲ್ಲ.
ತಡೆಯುವ ಪ್ರಯತ್ನ ಸಾಂಘಿಕವಾಗಿ ಕ್ರಮಾತ್ಮಕವಾಗಿ ಕಾನೂನು ಪ್ರಕಾರ ಮಾಡಿದೆ ಹೊರತು ಯಾವುದೇ ಅಹಿತಕರ ಘಟನೆ, ಅವರ ನಿರೀಕ್ಷೆಯ ಘಟನೆ ನಡೆಯದ ಹಾಗೆ ನೋಡಿಕೊಂಡಿದ್ದು ಸರ್ಕಾರದ ಯಶಸ್ಸು ಅಂತ ನಾನು ಭಾವಿಸ್ತೀನಿ. ನಿಮಗೇನನ್ನಿಸ್ತು? ದಯವಿಟ್ಟು ಕಮೆಂಟ್ಸ್ ಮಾಡಿ, ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ಅತ್ಯಂತ ಗಂಭೀರವಾಗಿ ನಾನು ನಿರೀಕ್ಷೆ ಮಾಡ್ತೇನೆ. ನಮಸ್ತೆ.